ಈ ಪತ್ರಕ್ಕೆ ನಮ್ಮ ಅತ್ತೆದು ಒಂದು ಸೈನ್ ಹಾಕ್ಸ್ಕೊಂಬಿಟ್ರೆ 4 ಎಕರೆ ಜಮೀನು ಆಮೇಲೆ ಹೊಸ ಮನೆ ಎಲ್ಲ ನನ್ನ ಹೆಸರಿಗೆ ಬಂದ್ಬಿಡುತ್ತೆ. ಆವಾಗ ನಾನು ಏನು ಬೇಕಾದರೂ ತಗೋಬೋದು, ಹೆಂಗೆ ಬೇಕಾದ್ರೂ ಖರ್ಚು ಮಾಡ್ಬೋದು. ಆವಾಗ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲ್ಲ. ನಮ್ಮ ಅತ್ತೆ ಹತ್ರ ಸೈನ್ ಹಾಕ್ಸ್ಕೋಬೇಕು ಮೊದಲು. ಅದು ಮಾಡೋಣ ಇದು ಮಾಡೋಣ ಅಂತಂದರೆ ಅದು ಬೇಡ ಇದು ಬೇಡ ಅಂತ ಅಂತೈತಿ ನಮ್ಮ ಅತ್ತೆ. ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಕ್ಬೇಕು ಅಂದರೆ ಈ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರಬೇಕು. ಒಳಗೈತ ನಮ್ಮ ಅತ್ತೆ ಇರಬೇಕೇನೋ ನೋಡೋಣ. ಸುಮ್ಮನೆ ಏನಾದರೂ ಒಂದು ಸುಳ್ಳು ಹೇಳಿ ಸೈನ್ ಹಾಕ್ಸ್ಕೊಂಬನ. ಸೈನ್ ಹಾಕ್ಸ್ಕೊಂಡ್ರೆ ಆಮೇಲೆ ಹೇಳ್ಬೋದು ನಿಧಾನಕ್ಕೆ. ನಾನು ಅವತ್ತು ಹೇಳಿದೆ ಅಂತ ಹೇಳ್ಬೋದು, ಹರಳು ಮರಳು ನಿನಗೆ ಗೊತ್ತಿಲ್ಲ ಅಂತ. ಇನ್ನೊಂದು ದಿವಸ ಯಾವಾಗ ಅದಕ್ಕೆ ಕೇಳಿದ್ರೆ ಅಷ್ಟೇ, ಹಂಗೆ ಮಾಡ್ತೀವಿ. ಇಲ್ಲಿ ಬದಲು ನಮ್ಮ ಅತ್ತೆ. ಅತ್ತೆ ಅತ್ತೆ ಏನೇ ಎಲ್ಲೋಗಿದೆ? ಎದ್ದಾಗ ಹೋದಳು ಇವಾಗ ಬರ್ತಾ ಇದೆಯಾ? ಏನದು ಕೈಯಾಗೆ? ಅವನೆಲ್ಲಿ? ಅವರು ಅಲ್ಲಿ ಹೊಸ್ಮಂತಕ್ಕೆ ಹೋಗ್ಯಾರೆ, ನೀವು ಬರ್ತಾರೆ. ಏನೂ ಇಲ್ಲ, ಇದು ಅದು ಮನೆಗಿನೇ ಎಲ್ಲ ಕಟ್ಟಿಸ್ಬೇಕು ಅಂದರೆ ಆಮೇಲೆ ನಾವು ಬೇರೆ ಜಾಗ ಎಲ್ಲನ ತಗೊಂಡಿದ್ವಲ್ಲ, ಅವರಿಗೆ ಒಂದು ಸೈನ್ ಹಾಕ್ಕೊಡ್ಬೇಕಂತೆ. ಅತ್ತೆ ತಗೊಳ್ಳಿ, ಇದಕ್ಕೆ ಒಂದು ಸೈನ್ ಹಾಕ್ಕೊಡಿ ಸಾಕು. 1 ಎಕರೆ ಕೊಟ್ಟಿದ್ನ ಅವತ್ತೇನೆ ಎಲ್ಲ ಸೈನ್ ಮಾಡಿ ಕೊಟ್ಟಲ್ಲೇ. ಇನ್ಯಾವ ಸೈನೆ? ಏನಕ್ಕಂತೆ ಸೈನು? ಏನೇ ಅದು? ಅಯ್ಯೋ ಅತ್ತೆ, ಇನ್ನೂ ಒಂದು ಸೈನ್ ಬೇಕಂತೆ. ಏನಕ್ಕೋ ಅದಕ್ಕೋಸ್ಕರ ಅಷ್ಟೇನೆ. ನನ್ನ ಕೈಗೆ ಕೊಟ್ಟು ಕಳ್ಸಿದ್ರು, ಸೈನ್ ಹಾಕ್ಸ್ಕೊಂಡು ತಗೊಂಡು ಕೊಡಮ್ಮ ಅಂತ ಹೇಳಿದ್ದಾರೆ. ಅದಕ್ಕೆ ತಗೊಳ್ಳಿ, ಸೈನ್ ಹಾಕಿ. ಹೌದಾ, ಸರಿ ಆತ ಕೊಡಮ್ಮ. ತಗೊಳ್ಳಿ ಅತ್ತೆ, ಬೇಗ ಹಾಕ್ಬಿಡಿ. ಇದನ್ನ ತಗೊಂಡೋಗಿ ಕೊಡಬೇಕು, ಅರ್ಜೆಂಟು. ನನಗೆ ಸೈನು ಹಾಕಕ್ಕೆ ಬರುತ್ತೆ, ಆದರೆ ತಪ್ಪು ಬರ್ದು ಬಿಡ್ತೀನಿ. ಒಂದು ಸ್ವಲ್ಪ ನಿಧಾನಕ್ಕೆ ಬರೆದ್ರೆ ಸರಿಯಾಗಿ ಬರೀತೀನಿ ಇರು. ಹೌದಾ, ಸೈನ್ ಹಾಕಕ್ಕೆ ಬರುತ್ತಾ? ಎಬ್ಬಿಟ್ಟಲ್ವ ನೀವು? ಇಲ್ಲ, ಕಲ್ತ್ಕೊಂಡಿದ್ದೀನಿ ನಾನು. ಹಿಂಗೆ ಯಾರ ಕಲ್ಸಿದರೆ ಕಲ್ತ್ಕೊಂಡಿದ್ದೀನಿ ಸೈನ್ ಹಾಕದ, ಮುದ್ರಂಗಮ್ಮ ಅಂತಾನೆ. ಸರಿ ಆಯಿತು, ತಗೊಳ್ಳಿ ಇಟ್ಕೊಳ್ಳಿ. ನಾನು ಪೆನ್ ತಗೊಂಬರ್ತೀನಿ, ಸೈನ್ ಹಾಕಿರಂತೆ. ಸರಿ ಹೋಗಮ್ಮ, ಜಲ್ ತಾಂಬ. ನಾನು ನೋಡು ಪೆನ್ ತಗೊಂಬರ್ತೀನಿ. ಇಲ್ಲಿ ಸೈನ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀನಲ್ಲ, ಬೇಗ ತಗೊಂಬರ್ಬೇಕು, ಯಾರಾದರೂ ಬರೋದಕ್ಕೂ ಮುಂಚೆ. ಏನೈತಿ ಪತ್ರದಾಗೆ? ಓದಕ್ಕೂ ಬರಲ್ವೇ? ಈ ಜುಂಜ ಎಲ್ಗೆ ಹೊಡೆದ್ನ ಹಾಳಾಗಿ ಬಂದಿದೆ ಅಂತಾಗಾದ್ರೂ ಓದಿಸ್ಬೋದಾಗಿತ್ತು. ಏನಾಯ್ತು ಏನು ಸುಡುಗಾಡು? ಈಗ ಆಗಲ್ಲ ಅಂತ ಹೇಳೋಕ್ಕೂ ಆಗಲ್ಲ, ಹಾಕಕ್ಕೂ ಆಗ್ತಿಲ್ಲ. ಏನು ಮಾಡಲಿ? ನೋಡೋಣ ಇರು, ಇನ್ನೊಂದ್ಸಲ ಕೇಳೋಣ ಅದೆಲ್ಲ ಅವಳೇನೆ. ಅತ್ತೆ ಅತ್ತೆ ತಗೊಳ್ಳಿ. ಏನು ನೋಡ್ತಾ ಇದ್ದೀರಾ? ನಿಮ್ಗೇನು ಓದಕ್ಕೆ ಬರುತ್ತಾ? ನಾನೆಲ್ಲ ಓದಿ ಸರಿಯಾಗಿ ಚೆಕ್ ಮಾಡಿದ್ದೀನಿ ಅತ್ತೆ. ತಗೊಳ್ಳಿ, ಬೇಗ ಸೈನ್ ಹಾಕಿ. ಅಲ್ವೇ ಮಾಯಾ, ಇನ್ನೊಂದ್ಸಲ ಓದು ಅಚ್ಚುಕಟ್ಟಾಗಿ. ಇದು ಏನಾರ ಮೋಸ ಗೀಸನ ಅಂತ. ಯಾಕಂದ್ರೆ ಈ ಕಾಲದಾಗೆ ತುಂಬ ಮೋಸಗಳು ನಡೀತಾವೆ. ನಾವು ನೋಡಲಿ ಟಿವಿಯಾಗೆ ಮೊಬೈಲಾಗೆ ಎಲ್ಲನ ತೋರಿಸ್ತಾರಲ್ಲ, ಅದಕ್ಕೇನೆ ಏನು ತೊಂದರೆ ಆಗಲ್ಲತ್ತೆ. ನಾನು ಗೊತ್ತಿಲ್ವಾ? ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಲ್ಲ. ತಗೊಳ್ಳಿ, ಬೇಗ ಸೈನ್ ಮಾಡಿ. ಹಂಗ ಸರಿ ಕೊಡು. ತಾಳತ್ತೆ ಪೆನ್ನ ಕೂಕೊಂಡು ಸೈನ್ ಮಾಡು ಜಲ್ದಿ. ಮುದಂಗಜ್ಜಿ ಈ ಆಂಟಿ ಒಬ್ಳು ಬಂದ್ಲು ಈಗ. ಅಯ್ಯೋ ಅತ್ತೆ, ಆಮೇಲೆ ಮಾತಾಡಿರಂತೆ. ಆಂಟಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿರಿ. ಅತ್ತೆ ನೀವು ಸೈನ್ ಮಾಡಿ ಮೊದಲು. ಇರೇ ಸುನಂದಮ್ಮ ಅತ್ತೆ ಹೇಳಕ್ ಬಂದೇವಳೆ. ಏನೇ ಸುನಂದ? ಏನು ಹೇಳಿ? ಏನೂ ಇಲ್ಲ, ಪತ್ರಕ್ಕೆ ಸೈನ್ ಮಾಡೋಕ್ಕೂ ಮುಂಚೆ ಅದೇನು ಅಂತ ನೋಡ್ಕೊಳ್ಳಜ್ಜಿ. ಅಯ್ಯೋ, ನನಗಿದು ಓದಕ್ಕೆ ಬರಲ್ಲ ಕಣೆ. ನನ್ನ ಸೊಸೆ ಮಾಯ ಇದ್ದಾಳಲ್ಲ, ಅವಳೇ ಎಲ್ಲ ಓದೋಳಂತೆ. ಅದೇ ನಾವು 1 ಎಕರೆ ಜಮೀನು ಕೊಟ್ಟಿದ್ವಲ್ಲ, ಅವ್ರಿಗೆ ಅದಕ್ಕೆ ಇನ್ನೊಂದು ಸೈನ್ ಏನೋ ಬೇಕಂತೆ, ಅದಕ್ಕೆ ತಾಂಬಂದೇವಳೆ. ಆಗ್ತಾ ಇದ್ದೀನಿ. ತಕ್ಕ ನೋಡು ನೀನು ಅದಲ್ಲಿ. ಅವ್ರಿಗೆ ಕೊಡಬೇಡಿ, ಅವರೆಲ್ಲ ಹೊರಗ್ನವ್ರಿಗೆಲ್ಲ ನಮ್ಮನೆ ವಿಷಯ ಯಾಕೆ ಗೊತ್ತಾಗಬೇಕು? ಕೊಡಿಲಿ ನೀವು ಸುಮ್ಮನೆ ಸೈನ್ ಮಾಡಿ. ಅದ್ಯಾಕೆ ಹಂಗೆ ಆಡ್ತಾ ಇದ್ಯಾ? ಬಿಡು, ನೋಡ್ಲಿ. ಏನು ನೋಡ್ದೇಡ್ಕೇನು ಅವ್ರಿಗೇನೇನು ಆಸ್ತಿ ಏನು ಹೊಡ್ಕೊಂಡು ಹೋಗಲ್ಲ. ಬೇಡತ್ತೆ, ನೀವು ಸುಮ್ಮನೆ ಸೈನ್ ಮಾಡ್ಕೊಡಿ ನನಗೆ. ಆಂಟಿ, ನೀವು ಸ್ವಲ್ಪ ಹೊರಗಡೆ ನಿಂತಿರಿ. ನಾವು ಏನೋ ಇಲ್ಲಿ ಪರ್ಸನಲ್ ಮಾತಾಡ್ತಾ ಇದ್ದೀವಿ, ನೀವು ಬರಬೇಡಿ. ಸುಮ್ಮನೆ ಬಂದು ನುಗ್ಬಿಡ್ತೀರಲ್ಲ, ಒಳಗೆ ಏನೋ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರಬೇಕು. ಸುಮ್ಮನೆ ನುಗ್ಬಿಡೋದಲ್ಲ. ಏನೂ ಇಲ್ಲ, ಸುಮ್ಮನೆ ಬಂದಿದ್ದು ಒಳ್ಳೇದಾಯ್ತು. ತಾಳೆ ಸುನಂದಮ್ಮ, ಈ ಪತ್ರದಾಗೆ ಅದು ಏನು ಬರ್ದೈತೆ ಅಂತ ಸರಿಯಾಗಿ ಓದಿ ನನಗೆ ಹೇಳು. ಅಯ್ಯೋ ಆಂಟಿ, ಅದೆಲ್ಲ ಓದ್ಬೇಡಿ, ಕೊಡಿ ಇಲ್ಲಿ. ಸುಮ್ಮನಿರೇ, ಯಾಕಂಗೆ ಆಡ್ತಾ ಇದೆಯಾ? ಏನು ಓದ್ದಾಡ್ಕೆ ನಾನೇನು ನಿಮ್ಮ ಆಸ್ತಿ ಎಲ್ಲ ಹೊಡ್ಕೊಂಡೋಗಲ್ಲ, ನನಗೆ ಆ ಬುದ್ಧಿನೂ ಇಲ್ಲ. ಅಯ್ಯೋ, ಈ ಆಂಟಿ ಎಲ್ಲ ಓದಕ್ಕೆ ಬರುತ್ತಾ? ಅಯ್ಯೋ, ಏನು ಮಾಡ್ದೀಗ? ಇದೇನಿದು? 4 ಎಕರೆ ಜಮೀನು ವಿಷಯ, ಆಮೇಲೆ ಹೊಸ ಮನೆ ವಿಷಯ ಬರ್ತಿರೋ ಥರ ಐತೆ ಮಾಯಿನ ಹೆಸರಿಗೆ. ಅಂದರೆ ಈ ಮುದ್ರಂಗಜ್ಜಿಗೂ ಗಂಡುಗೂ ಇಬ್ರಿಗೂ ಮೋಸ ಮಾಡ್ತಾ ಇದ್ದಾಳೆ. ತನ್ನ ಹೆಸರಿಗೆಲ್ಲ ಆಸ್ತಿ ಬರೆಸ್ಕೊಂಡು. ಇದನ್ನು ಹಾಗಕ್ಕೆ ಬಿಡಬಾರ್ದು ನಾನು. ಏನಂಟಿ, ನಿಮ್ಗೆ ಓದಕ್ಕೆ ಬರುತ್ತಾ? ಓದಕ್ಕೆ ಬರಲ್ಲ ಅಂದರೆ ಸುಮ್ಮನೆ ಕೊಡ್ರಿ, ಸೈನ್ ಮಾಡಲಿ. ನಿಮ್ಗೆ ಓದಕ್ಕೆ ಬರಲ್ಲ, ಏನೂ ಇಲ್ಲ. ಅತ್ತೆ, ಸುಮ್ಮನೆ ಇಸ್ಕೊಂಡು ಸೈನ್ ಮಾಡ್ರಿ. ಆ ಆಂಟಿಗೆ ಏನು ಕೊಡ್ತಿದ್ರ? ನಿಮ್ಗಂತೂ ಬುದ್ಧಿನೇ ಇಲ್ಲ. ಆಂಟಿ ಕೊಡಿ, ಆಂಟಿ ಬೇಗ. ಏನು ಬರ್ದೈತೆ ಸುನಂದಮ್ಮ? ಓದ್ದಾ? ಅಯ್ಯೋ ಅಕ್ಕ, ಅದು ನಿಮ್ಮ ಹೆಸರಿನಾಗ ಐತಲ್ಲ 4 ಎಕರೆ ಜಮೀನು, ಆಮೇಲೆ ಹೊಸ ಮನೆ ಕಟ್ತಾ ಇದ್ದೀರಲ್ಲ ನಿಮ್ಮ ಹಳೆ ಮಂತಗೆ, ಆ ಜಾಗ ಎಲ್ಲನ ನಿಮ್ಮ ಸೊಸೆ ಹೆಸರಿಗೆ ಬರ್ದೈತೆ. ಈಗ ನೀವು ಸೈನ್ ಮಾಡಿದ್ರೆ ಎಲ್ಲ ನಿಮ್ಮ ಆಸ್ತಿ ಎಲ್ಲ ನಿಮ್ಮ ಸೊಸೆ ಹೆಸರಿಗೆ ಹೋಗುತ್ತೆ. ಅದೇ ಇದು ಪತ್ರ. ಹಂಗ
ಮತ್ತೆ ಇವಳು ಅವ್ರು ಯಾರೋ ಜಮೀನು ಕೊಟ್ಟಿದ್ವಲ್ಲ ಅವ್ರಿಗೆ ಏನೋ ಬೇಕಂತೆ ಯಾತ್ಕನ ಸೈನ್ ಮಾಡು ಅಂತ ಹೇಳ್ತಾಳೆ. ನೀನು ನೋಡಿದ್ರೆ ಹಿಂಗೆ ಹೇಳ್ತೀಯಲ್ಲೇ, ಏನೇ ಮಾಯ ಇದೆಲ್ಲನ? ಏನೇ ಮಾಯ ಏನಿದು? ನನ್ನ ಹೆಸರಿನಾಗಿರೋ ಮನೆ ಜಾಗ, ಆಮೇಲೆ 4 ಎಕರೆ ಜಮೀನು, ಇವೇ ರೋಡ್ ಪಕ್ಕ ಆಗಿರೋದನ್ನ ಅದನ್ನೆಲ್ಲ ನಿನ್ನ ಹೆಸರು ಮಾಡಿಸ್ಕೊಂತ ಇದೆಯಾ? ಯಾಕೆ ನಂತಾಗ ಯಾಕೆ ಇದನ್ನ ಸುಳ್ಳು ಹೇಳ್ದೆ? ಅವ್ರು ಯಾರಿಗೋ ಬೇಕು ಅಂತಾನ? ಅಯ್ಯೋ ಅತ್ತೆ, ಅದಂಗಲ್ಲ. ಅದೇನು ಗೊತ್ತಾ, ಇದೆಲ್ಲ ನಿಮ್ಮ ಹೆಸರಿನಾಗಿದ್ರೆ ನೀವು ಓಡಾಡೋಕ್ಕೆ ಕಷ್ಟ ಆಗುತ್ತೆ, ಅಲ್ಲಿ ಇಲ್ಲಿ ಹೋಗೋಕ್ಕೆ ವಯಸ್ಸಾಯ್ತಲ್ವಾ. ನಾನಾದ್ರೆ ಎಲ್ಲ ಕಡೆ ಓಡಾಡ್ಕೊಂಡಿರ್ತೀನಿ, ಅದಕ್ಕೆ ನನ್ನ ಹೆಸರಿಗೆ ಮಾಡಿಸ್ಕೊಳ್ಳೋಣ ಅಂತಾನೆ. ಸುಮ್ಮನೆ ಸೈನ್ ಮಾಡಿಕೊಡಿ ಅತ್ತೆ. ಬೇಡ ಬೇಡ, ಏನು ಬೇಡ, ಸೈನ್ ಮಾಡಲ್ಲ, ಏನೂ ಇಲ್ಲ. ನನ್ನ ಹೆಸರಿನಾಗೆ ಇರಲಿ, ಪರವಾಗಿಲ್ಲ. ನಾನು ಎಲ್ಲಿ ಕರೆದ್ರು ನಾನೆಲ್ಲ ಬರ್ತೀನಿ, ಗಟ್ಮುಟ್ಟಾಗಿದ್ದೀನಿ. ನಿನ್ನ ಹೆಸರಿಗೆ ಏನು ಮಾಡಿಸ್ಕೊಳ್ಳೋದು ಬೇಡ. ಈಗಲೇ ಇಷ್ಟೊಂದು ಸುಳ್ಳು ಹೇಳ್ತೀಯಾ? ಇನ್ನು ಆಸ್ತಿನೆಲ್ಲ ನಾನು ನಿನ್ನ ಹೆಸರು ಮಾಡಿಕೊಟ್ರೆ ಇನ್ನು ಹೆಂಗೆ ಆಡಬೇಡ. ಬೇಡ ಬೇಡಮ್ಮ, ಎಲ್ಲ ನನ್ನ ಹೆಸರಿನಾಗೆ ಇರಲಿ. ನಾನು ಸತ್ ಮೇಲೆ ನನ್ನ ಮಗನ ಹೆಸರಿಗೆ ಬರುತ್ತೆ, ಆವಾಗ ನೀವು ಚೆನ್ನಾಗಿರೋರಂತೆ. ನಾನು ಸಾಯೋವರೆಗೂ ಇದು ನನ್ನ ಹೆಸರಿನಾಗೆ ಇರಬೇಕು. ನಾನು ಯಾಕೋ ಸುಳ್ಳು ಹೇಳಿ ಸೈನ್ ಮಾಡಿಸ್ಕೊಂತಿದ್ದೆ. ಈ ಆಂಟಿ ಬಂದು ಎಲ್ಲ ಕೆಡ್ಸಿತ್ತು. ಈ ಆಂಟಿನ ಬದುಕೊಂಡು ನಮ್ಮ ಮನೆಗೆ ಬಿಡ್ಕೋಬಾರ್ದು. ಏನೇ ಅದು, ಏನೋ ಗೊಯ್ ಗೊಯ್ ಅಂತ ಇದೆಯಾ? ಜೋರಾಗಿ ಹೇಳು, ಏನು? ಸುಳ್ಳು ಹೇಳಿ ಸೈನ್ ಮಾಡಿಸ್ಕೊಂಬಕ್ಕೆ ಬಂದಿದ್ಯಾ? ಯಾಕೆ? ಅಲ್ಲ, ನಾವು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾವು ಇದು ಮಾಡಿದ್ರೆ ನೀನು ಒಬ್ಬಳೇ ಚೆನ್ನಾಗಿರ್ಬೇಕು ಅಂತ ಮಾಡ್ಕೊಂಡಿದ್ಯೇನು ನಿನ್ನ ಹೆಸರು ಮಾಡಿಸ್ಕೊಂಡು? ನೋಡಿ ಅತ್ತೆ, ನಾನೇನು ಅಂತ ಕೆಲಸ ಮಾಡೋಳಾಗಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಮಾಡಿಸ್ಕೊಂತಿದ್ದೆ. ನೀವು ಸುಮ್ಮನೆ ಏನೇನೋ ತಿಳ್ಕೊಬೇಡಿ. ಈ ಆಂಟಿ ಏನೇನೋ ಸುಳ್ಳು ಹೇಳ್ತಾರೆ. ಆಂಟಿ, ನೀವು ಇಲ್ಲಿ ಬಂದು ಜಗಳ ತಂದಿಕಾಕ್ ಬರ್ತೀರಾ? ಹಿಂಗೆ ಜಗಳ ತಂದಿಕಾಕ್ ಬರಂಗಿದ್ರೆ ನಮ್ಮ ಮನೆಗೆ ಬರಬೇಡಿ. ಸುಮ್ಮನೆ ಹೊರಟೋಗಿ. ನಾವೆಂಗೋ ನೆಮ್ಮದಿಯಾಗಿದ್ದೀವಿ. ನೆಮ್ಮದಿಯಾಗಿರೋದು ನೋಡಿ ಸಹಿಸ್ಕೊಂಬಕ್ಕಾಗಲ್ಲ ನಿಮ್ಮ ಕೈಲಿ. ಹೊಟ್ಟೆ ಉರಿ ನಿಮ್ಗೆ ಅಲ್ವಾ? ನಿಮ್ಗೆ ಇಷ್ಟ ಆಸ್ತಿ ಇಲ್ವಲ್ಲ ನಮ್ಮಷ್ಟು, ಅದಕ್ಕೇನೆ. ಯಾಕೆ ಮಾ ಯಾಕೆ ತಿಳ್ಕೊಂತೀಯಾ? ಅಲ್ಲ, ನೀನು ಸುಳ್ಳು ಯಾಕೆ ಹೇಳಿದೆ ನಿಮ್ಮ ಅತ್ತೆಗೆ? ನಿನ್ನ ನನ್ನ ಹೆಸರು ಮಾಡಿಸ್ಕೊಂತ ಇದ್ದೀನಿ ಅಂತ ಇರೋ ಸತ್ಯ ಹೇಳಿದೆ. ನಿಮ್ಮ ಅತ್ತೆಗೂ ನಿಮ್ಮ ಮೇಲೆ ನಂಬಿಕೆ ಬರೋದು ತಾನೆ? ಈ ಥರ ಸುಳ್ಳು ಹೇಳಿದಕ್ಕೆ ನಿಮ್ಮ ಮೇಲೆ ಅನುಮಾನ ಬರ್ತಾ ಇರೋದು. ನನ್ನ ಮನೆಯಿಂದ ಮನೆಗೆ ಬರಬೇಡ ಅಂತ ಹೇಳ್ತಿದ್ಯಲ್ಲ, ನಿನ್ನ ಆಸ್ತಿ ಎಲ್ಲದಕ್ಕೂ ಕಾರಣ ಯಾರು ಹೇಳು? ನಿಮ್ಮ ಅತ್ತೆ. ಅದನ್ನ ಮರಿಬೇಡ ಆಂಟಿ. ನೀವು ಸುಮ್ಮನೆ ಅನಗತ್ಯವಾಗಿ ನಮ್ಮ ಸಂಸಾರದಲ್ಲಿ, ನಮ್ಮ ವಿಷಯದಲ್ಲಿ ಮೂಗು ತೋರಿಸ್ತಾ ಇದ್ದೀರಾ ಅನ್ಸುತ್ತೆ. ನಿಮ್ಮ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗ್ತಾ ಇರ್ರಿ. ನಮ್ಮ ಮನೆಗೆ ಬರಬೇಡಿ ನೀವು. ಆಯ್ತು ಬಿಡಮ್ಮ, ಬರಲ್ಲ. ಮುದ್ರಂಗಜ್ಜಿ, ಏನೋ ನಾನು ಬಂದು ಒಳ್ಳೇದು ಮಾಡಿದ್ಕೆ ಸರಿಯಾಗಿ ಒಳ್ಳೆ ಬಹುಮಾನನೇ ಕೊಟ್ಲು ನಿನ್ನ ಸೊಸೆ. ತಗ, ನೀವುಂಟು ನಿಮ್ಮ ಆಸ್ತಿ ಉಂಟು, ನಮ್ಗೇನಂತೆ. ಆಸ್ತಿಗೆ ಆಸೆ ಪಡೋಳಾಗಿದ್ರೆ ನಾನು ಇಷ್ಟಿನ ತಕ ನಾ ಹಿಂಗಿರ್ಬೇಕಾಗಿಲ್ಲ. ಕಾಳಜಿ ತಗ. ನೀನ್ ಯಾಕೆ ಬೇಜಾರು ಮಾಡ್ಕೊಂತೀಯ? ನೀನೇನಿದ್ರು ಬರ್ತಾ ಇರ್ಬೇಕು ಈ ಮನೆಗೆ. ನೋಡ್ದ, ನೀನ್ ಇರ್ಲಿಲ್ಲ ಅಂದ್ರೆ ಇವತ್ತು ನನ್ನ ಆಸ್ತಿ ಎಲ್ಲ ಇವಳ ಹೆಸರು ಮಾಡಿಸ್ಕೊಂತಿದ್ಲಲ್ಲ, ಆಮೇಲೆ ನಮ್ಮನ್ನ ಏನ್ ಮಾಡ್ತಿದ್ಲೋ ಏನೋ. ಈಗಲೇ ಸೇರಲ್ಲ, ಹೆಂಗೆಂಗೋ ಆಡ್ತಾಳೆ. ಏನೋ ಆ ಹೈವೇ ಪಕ್ಕದಾಗೆ ಆ ಜಮೀನು ಸಿಕ್ಕಿರೋಕ್ಕೆ ಅವಾಗಿಂದ ನಾನು ಸ್ವಲ್ಪ ಖುಷಿಯಾಗಿದ್ದಾಳೆ ಅಷ್ಟೇನೆ. ಮೊದಲು ಹೆಂಗೆ ಆಡ್ತಿದ್ಲಿ ಇವಳು, ನಿನಗೆ ಗೊತ್ತು ತಾನೆ? ನಮ್ಗೇನು ಗೊತ್ತಿಲ್ಲಮ್ಮ. ನಾನೇನೇನಾದರೂ ಹೇಳಿದ್ರೆ ಜಗಳ ತಂದಿಕಾಕ್ ಬಂದಿದ್ಯಾ ಅಂತ ಅಂತಾಳೆ ನಿನ್ನ ಸೊಸೆ. ನಾನೇನು ಹೇಳೋಕ್ಕಾಗಲ್ಲ, ನಿಮ್ಮಿಷ್ಟ. ನಿನಗಿಷ್ಟ ಇದ್ರೆ ಮಾಡಿಸೋ ಅವಳ ಹೆಸರಿಗೆ, ಇಲ್ಲಾಂದರೆ ನಿನ್ನ ಹೆಸರಿನಾಗೆ ಇಟ್ಕೋ. ತಗೋ ಪೇಪರ. ನಾನು ಯಾಕೆ ಮಾಡ್ಸೋಣ ಅವಳ ಹೆಸರಿಗೆ? ನಮ್ಮ ಆಸ್ತಿ ನನ್ನ ಹೆಸರಿನಾಗೆ ಇರಲಿ. ಸರಿ ಅಜ್ಜಿ, ಆಯಿತು, ನಾನಿನ್ ಬರ್ತೀನಿ. ಅದಕ್ಕೆ ಸೈನ್ ಮಾಡಿ ಸುಮ್ಮನೆ. ನಾನು ಸೈನು ಮಾಡಲ್ಲ, ಯಾತು ಮಾಡಲ್ಲ. ಸುಮ್ಮನೆ ಇದು ನಾ ತಗೊಂಡೋಗಿ ಒಲಿಯಕ್ಕೆ ಇಕ್ಕೋಗು, ಬಂದ್ಬಿಟ್ಲಿ ಇಲ್ಲಿ ದೊಡ್ಡದಾಗಿ. ಹಂಗಾದ್ರೆ ನೀವು ಸೈನ್ ಮಾಡಲ್ವಾ? ಸರಿ ಆಯ್ತು ಬಿಡಿ, ಕಂಡವ್ರ ಮಾತು ಕೇಳಿ. ಯಾರ ಮಾತು ಕೇಳಬೇಕು, ಯಾರ ಮಾತು ಬಿಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನೀನು ಸುಮ್ಮನೆ ಹೋಗಿ ಅಡುಗೆ ಮಾಡೋಕೆ ಹೋಗಿ. ಸಾರಿಲ್ಲ ಸಾಯಂಕಾಲಕ್ಕೆ ಅಡುಗೆ ಮಾಡೋಕ್ಕಲ್ಲ ನಾನಿರೋದು, ನನಗೆ ಕೆಲಸ ಐತೆ. ನಾನು ಹೇಳ್ದಂಗೆ ನೀವು ಕೇಳಿದ್ರೆ ನಾನು ನೀವು ಹೇಳ್ದಂಗೆ ಅಡುಗೆ ಮಾಡ್ತಿದ್ದೆ. ಈಗ ಸೈನ್ ಮಾಡ್ಕೊಡ್ತೀರಾ ಹೇಳಿ? ಇಲ್ಲಮ್ಮ, ನಾನಂತೂ ಯಾವುದೇ ಕಾರಣಕ್ಕೂ ಸೈನ್ ಮಾಡಲ್ಲ. ಈ ಆಂಟಿನ ಮೊದಲು ಈ ಮನೆಗೆ ಬರ್ದಂಗೆ ಮಾಡಬೇಕು. ಹೊಸ ಮನೆ ಒಂದಿಷ್ಟು ಆಗಲಿ, ಹಾಗೆ ಹೆಂಗೆ ಮಾತಾಡೋ ನೋಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.